ಇನ್ನು ಬೆಂಗಳೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವಂತಹ ಒಂದು ಟರ್ಮಿನಲ್ ಅಥವಾ ಈ ಟನಲ್ ರೋಡ್ ಇದು ಸಹಜವಾಗಿ ಬಹಳ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿರುವಂತಹ ಒಂದು ಪ್ರಾಜೆಕ್ಟ್. ಸುಮಾರು 18 ಕಿಲೋಮೀಟರ್ನ ರಸ್ತೆಯನ್ನ 8,000 ಕೋಟಿಗೂ ಅಧಿಕ ಮೊತ್ತದಲ್ಲಿ ನಿರ್ಮಿಸೋಕೆ ಉದ್ದೇಶಿಸಲಾಗಿದೆ. ಇದೇ ವಿಚಾರವಾಗಿ ಇದೀಗ ಸಂಸದ ಪಿಸಿ ಮೋಹನ್ ತಗಾದೆ ತೆಗೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಕಳ್ಳಾಟ ಆಡಲಾಗ್ತಾ ಇದೆ, ಕಾಪಿ ಪೇಸ್ಟ್ ಮಾಡುವಂತ ಪ್ರಯತ್ನಗಳು ಈ DPR ಅಲ್ಲಿ ಆಗಿದೆ ಅನ್ನುವಂಥದ್ದನ್ನ ಅವರು ಪತ್ತೆ ಹಚ್ಚೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸರಿಯಾಗಿ ಸಾಯಿಲ್ ಟೆಸ್ಟ್ ಕೂಡ ಮಾಡದೆ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಟನಲ್ ರೋಡ್ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಮತ್ತೆ DK ಶಿವಕುಮಾರ್ ಹೊಸ ಒಂದು ಅಭಿವೃದ್ಧಿ ಇದು ಚಿಂತನೆ ಶುರುವಾಗಿದೆ. ಟನಲ್ ರೋಡ್ಗಳು ಬೆಂಗಳೂರಿನಲ್ಲಿ ಟನಲ್ದ ಅವಶ್ಯಕತೆ ಏನಂತ ನಮಗೂ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಗುಂಡಿ ಮುಚ್ಚಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ. ಏನು ಈ ಟನಲ್ ರಸ್ತೆ 18 ಕಿಲೋಮೀಟರ್ ರಸ್ತೆ ಬಹಳಷ್ಟು ನ್ಯೂನ್ಯತೆಗಳಿದ್ದಾವೆ. ಬೆಂಗಳೂರು ದೇಶದಲ್ಲೇ ವೇಗವಾಗಿ ಬೆಳೆಯುತ್ತಿರೋ ನಗರ ಆಗಿದೆ. ಜನದಟ್ಟಣೆಯೂ ಹೆಚ್ಚಾಗಿದೆ. ಇನ್ನು ಟ್ರಾಫಿಕ್ ಕಿರಿಕಿರಿ ಅಂತೂ ಕೇಳೋದೇ ಬೇಡ. ಇದಕ್ಕಾಗಿಯೇ ಸರ್ಕಾರ ಟನಲ್ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಿತ್ತು. ಇತ್ತೀಚೆಗಷ್ಟೇ BBMP ಕೂಡ ಇದೇ ಟನಲ್ ರಸ್ತೆ ವಿಚಾರವಾಗಿ DPR ಸಿದ್ಧಪಡಿಸುವಾಗ ಎಡವಟ್ಟು ಮಾಡಿಕೊಂಡಿತ್ತು. ಇದೀಗ ಸರ್ಕಾರದ ಈ ಬೃಹತ್ ಪ್ರಾಜೆಕ್ಟ್ಗೆ ಅಪಸ್ವರ ಕೇಳಿಬಂದಿದೆ. ಟನಲ್ ರಸ್ತೆಯಲ್ಲಿನ ಲೋಪದೋಷಗಳ ಬಗ್ಗೆ ಧ್ವನಿ ಎತ್ತಿರೋ ಸಂಸದ PC ಮೋಹನ್ ಪುನರ್ ಪರಿಶೀಲನೆಗೆ ಪಾಲಿಕೆಗೆ ಪತ್ರ ಬರೆದಿದ್ದಾರೆ. ಟನಲ್ ರಸ್ತೆ ಪ್ಲಾನ್ಗೆ ಸಾಲು ಸಾಲು ಅಪಸ್ವರ. ಪುನರ್ ಪರಿಶೀಲನೆಗೆ PC ಮೋಹನ್ ಆಗ್ರಹ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ವರೆಗೆ 18 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ರೂಪಿಸಿದ್ದ ಪಾಲಿಕೆ ಹಾಗೂ ಸರ್ಕಾರ ಇದಕ್ಕಾಗಿ ಬರೋಬ್ಬರಿ 8,043 ಕೋಟಿ ವೆಚ್ಚ ಮಾಡೋಕೆ ತಯಾರಿ ನಡೆಸಿತ್ತು. ಇದೀಗ ಟನಲ್ ರಸ್ತೆ ಯೋಜನೆಯ ಸಾಧಕ ಬಾಧಕಗಳನ್ನು ಉಲ್ಲೇಖಿಸಿರೋ ಸಂಸದ PC ಮೋಹನ್ BBMP ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಇದರಲ್ಲಿ ದೊಡ್ಡ ಫ್ರಾಡ್ ನಡೆದಿದೆ, ಕಾಪಿ ಪೇಸ್ಟ್ ಮಾಡಿ ಡಾಟಾ ನೀಡಿರೋದು ಹಲವು ಶಂಕೆ ಮೂಡಿಸಿದೆ ಅಂತ ಆರೋಪ ಮಾಡಿದ್ದಾರೆ. ಏನು ಒಂದು ಸರ್ಕಾರ ಇವತ್ತು ಏನು ಈ ಟನಲ್ ರಸ್ತೆ 18 ಕಿಲೋಮೀಟರ್ ರಸ್ತೆ ಏನು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೂ ತರ್ತೀನಿ ಅಂತ ಹೇಳಿರೋದ್ರಲ್ಲಿ ಬಹಳಷ್ಟು ನ್ಯೂನ್ಯತೆಗಳಿದ್ದಾವೆ. ಏನೊಂದು DPR ಅಂತ ಹೇಳಿದ್ರೆ ಈಗಾಗಲೇ ಒಂದು ಟನಲ್ ಪ್ರಾಜೆಕ್ಟು ಮುಂಬೈಯಲ್ಲಿ ನಡೀತಾ ಇದೆ. ಸೇಮ್ ಥಿಂಗ್ ಅದನ್ನೇ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಇವಾಗ ಕೊಡ್ತಾರೆ. ಅವರು DPR ಮಾಡೋವಾಗ ಒಂದು ಮಾತು ಹೇಳ್ತಾರೆ, ಕರಾವಳಿ ಪ್ರದೇಶದ ಬಗ್ಗೆ ಉಲ್ಲೇಖ ಮಾಡ್ತಾರೆ, ಆಮೇಲೆ ಮರೀನ್ ಎಕೋಸಿಸ್ಟಮ್ಸ್ ಬಗ್ಗೆ ಮಾಡ್ತಾರೆ. ಇಲ್ಲಿ ಯಾವುದು ಸಮುದ್ರದ ತೀರ ಇಲ್ಲ, ನಾವು ಇರೋವಂಥದ್ದು ಬೆಂಗಳೂರು ಮಹಾನಗರದಲ್ಲಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇದೊಂದು ಫ್ರಾಡ್ ಮಾಡಿರೋವಂಥದ್ದು ಈ ಕನ್ಸಲ್ಟೆಂಟು. ಟನಲ್ ರಸ್ತೆ ಬಗ್ಗೆ ತಜ್ಞರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೊ ಈ ಟನಲ್ದ ಅವಶ್ಯಕತೆ ಏನಂತ ನಮಗೂ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಯಾಕಂದರೆ ನಾವು ಇನ್ನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಅದರಲ್ಲಿ ಭಾಳ ಹಿಂದೆ ಇದ್ದೀವಿ. ನಾವು ಬಸ್ಸು 6,500 ಇದ್ದೀವಿ ಹಿಂದಿನ 10 ವರ್ಷ. ಅಲ್ಲಿ ಜಾಸ್ತಿ ಮಾಡ್ಬೋದು. ಬಸ್ಸು ಮೆಟ್ರೋ ಬೇಗ ಮಾಡ್ಬೋದು. ಸಬರ್ಬನ್ ರೈಲ್ ಬೇಗ ಮಾಡಿದ್ರೆ ಅದರಲ್ಲಿ ತುಂಬ ಬೆನಿಫಿಟ್ ಸಿಗುತ್ತೆ. ಕರ್ನಾಟಕದಲ್ಲಿ ಬೇರೆ ಊರು ಸಿಟೀಸ್ ಇದೆ, ಅದನ್ನು ಡೆವಲಪ್ ಮಾಡಬೇಕು. ಆವಾಗ ಜನ ಮತ್ತು ಅಲ್ಲಿ ಕನೆಕ್ಟಿವಿಟಿ ಒಳ್ಳೇದು ಕೊಡಬೇಕು ಬೆಂಗಳೂರು ಜೊತೆಗೆ. ಆವಾಗ ಬೆಂಗಳೂರು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಟನಲ್ ರಸ್ತೆ ಪ್ಲಾನ್ಗೆ ವಿಜೇಂದ್ರ ಕೂಡ ಟೀಕೆ ಮಾಡಿದ್ರು. ಅಭಿವೃದ್ಧಿ ಇದು ಚಿಂತನೆ ಶುರುವಾಗಿದೆ. ಟನಲ್ ರೋಡ್ಗಳು ಬೆಂಗಳೂರಿನಲ್ಲಿ ಈ ರಾಜ್ಯ ಸರ್ಕಾರ ಯೋಗ್ಯತೆಗೆ ಗುಂಡಿ ಮುಚ್ಚಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ. ಬೆಂಗಳೂರು ಮಹಾನಗರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಸದ್ಯ ಪಾಲಿಕೆಗೆ ಕಂಪನಿ ಸಲ್ಲಿಸಿರೋ DPR ನಲ್ಲಿ ಹಲವು ಲೋಪದೋಷಗಳಿರೋದು ಒಂದೆಡೆಯಾದ್ರೆ, ಸದ್ಯ ಟನಲ್ ರಸ್ತೆ ವಿರುದ್ಧ ಕೇಳಿಬಂದಿರೋ ಅಪಸ್ವರಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.